ಇದು ಬರೀ ಕಥೆಯಲ್ಲ. ಎಸ್, ಈ ಮಣ್ಣಿನ ಒಡೆಯ ಯಾರು ಅಂತ ನಿರ್ಧರಿಸುವಂಥ ರಕ್ತ ಸಿಕ್ತ ಕಥೆ ಅಂದರೆ ತಪ್ಪಾಗಲ್ಲ. ಸೊ ನಮ್ಮ ಸ್ಯಾಂಡ್ಲ್ವುಡ್ನಲ್ಲಿ ವಿಭಿನ್ನ ಸಿನಿಮಾಗಳು ಬರ್ತಿದೆ, ಬಹಳಷ್ಟು ಸೌಂಡ್ ಮಾಡ್ತಿದೆ. 2026ರ ದ ಬ್ಲಾಕ್ ಬಾಸ್ಟರ್ ಹಿಟ್ ಸಿನಿಮಾ ಆಗತ್ತಾ ಲ್ಯಾಂಡ್ ಲಾರ್ಡ್? ಆಗೇ ಆಗುತ್ತೆ ಅಂತಿದ್ದಾರೆ ನೋಡಿದಂಥ ವೀಕ್ಷಕರು. ಯಾಕಂದರೆ ಅಷ್ಟು ಒಳ್ಳೆ ಕಂಟೆಂಟ್ ಇದೆ, ಕತೆ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಬಗ್ಗೆ ಅಂತೂ ಹೇಳೋ ಮಾತೇ ಇಲ್ಲ, ಅದ್ಭುತವಾದಂಥ ಆ್ಯಕ್ಟಿಂಗ್ ಇದೆ ಅಂತ ಇದ್ದಾರೆ. ಸೊ ಹಾಗಾದರೆ ಲ್ಯಾಂಡ್ ಲಾರ್ಡ್ ಚಿತ್ರದ ವಿಶೇಷತೆಗಳೇನು, ಆ ಕುರಿತಾಗಿ ಇವತ್ತಿನ ಡಿಸ್ಕಷನ್ ಮುಂದುವರಿಯುತ್ತೆ. ಲ್ಯಾಂಡ್ ಲಾರ್ಡ್ ಹವಾ ಇದೆ ಇವತ್ತಿನ ದಂಗಲ್ ವಿಶೇಷ. ಸಿನಿ ದುನಿಯಾದಲ್ಲಿ ಹೇಗಿದೆ ಗೊತ್ತಾ ಲ್ಯಾಂಡ್ ಲಾರ್ಡ್ ಹವಾ? ರಾಜ್ಯಾದ್ಯಂತ ಧೂಳಬ್ಬಿಸ್ತಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಲ್ಯಾಂಡ್ ಲಾರ್ಡ್ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಲ್ಯಾಂಡ್ ಲಾರ್ಡ್ ಚಿತ್ರ ದುನಿಯಾ ವಿಜಯ್ ಅಭಿನಯದ ಚಿತ್ರಕ್ಕೆ ಪ್ರಶಂಸೆಗಳ ಸುರಿಮಳೆನೇ ಬರ್ತಾ ಇದೆ. ಸೊ ವಿಭಿನ್ನವಾಗಿ ಈ ಹಿಂದೆ ದುನಿಯಾ ವಿಜಯ್ ಅವ್ರನ್ನ ನೋಡಿದ್ರು, ಬಟ್ ಈಗ ನೋಡ್ತಿರೋ ದುನಿಯಾ ವಿಜಯ್ ಅವರು ತುಂಬಾ ವಿಭಿನ್ನವಾಗಿ ಕಾಣಿಸ್ಕೊಳ್ತಿದ್ದಾರೆ ಚಿತ್ರದಲ್ಲಿ. ಕಾಂತಾರದಂತೆ ತನ್ನದೇ ಆದಂಥ ಹೊಸ ಕಿಚ್ಚು ಹೊತ್ತಿಸಿದೆ ಲ್ಯಾಂಡ್ ಲಾರ್ಡ್ ಚಿತ್ರ ಅಂದ್ರೆ ತಪ್ಪಾಗಲ್ಲ. ಸಾಮಾಜಿಕ ನ್ಯಾಯದ ಹೊಸ ಆಶಯ ಹೊಂದಿರುವಂತಹ ಸಿನಿಮಾ, ದೊಡ್ಡ ದೊಡ್ಡ ಸ್ಟಾರ್ಗಳು ಫುಲ್ ಮಾರ್ಕ್ಸ್ ಕೊಟ್ಟಂತಹ ಸಿನಿಮಾ ಲ್ಯಾಂಡ್ ಲಾರ್ಡ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಲ್ಯಾಂಡ್ ಲಾರ್ಡ್ ಟೀಮ್ ಎಕ್ಸ್ಕ್ಲೂಸಿವ್ ಟಾಕ್ ಇರುತ್ತೆ. ಸೊ ಸಿನಿ ದುನಿಯಾದಲ್ಲಿ ಹೇಗಿದೆ ಗೊತ್ತಾ ಲ್ಯಾಂಡ್ ಲಾರ್ಡ್ ಚಿತ್ರದ ಮಾತುಕತೆ? ಸಿಕ್ಕಾಪಟ್ಟೆ ಜೋರಾಗಿದೆ ಲ್ಯಾಂಡ್ ಲಾರ್ಡ್ ಚಿತ್ರದ ಹವಾ. ಎಲ್ಲೆಲ್ಲೂ ಲ್ಯಾಂಡ್ ಲಾರ್ಡ್ ಸಖತ್ತಾಗಿದೆ ಅನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇದೆ. ನೋಡಿದಂಥ ವೀಕ್ಷಕರು ಕೂಡ ಫುಲ್ ಮಾರ್ಕ್ಸ್ ಅನ್ನ ನೀಡಿದ್ದಾರೆ ಚಿತ್ರಕ್ಕೆ. ಇವೆಲ್ಲ ಸಿನಿಮಾ ನೋಡಿ ಇದರಲ್ಲಿ ಒಂದ್ ನಿಮಿಷ ಹೆಣ್ಮಕ್ಳಿಗೊಂದು ಮಾತು ಒಂದ್ ನಿಮಿಷ ತಾವೆಲ್ಲ ಇದರಲ್ಲಿ ದೇವದಾಸಿಯರ ಪದ್ಧತಿ ಬಗ್ಗೆ ಮಾತಾಡಿದೀವಿ. ದಯಮಾಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅದನ್ನ ಒಂದೊಂದು ವಿಡಿಯೋ ಮಾಡಿಬಿಡಿ ದಯಮಾಡಿ. ಅದು ಹೆಣ್ಮಕ್ಳಿಗಾಗಿರೋ ನೋವಾಗ್ಬೋದು, ಅನ್ಯಾಯ ಆಗ್ಬೋದು. ದೇವದಾಸಿಯರ ಪದ್ಧತಿ ಬಗ್ಗೆ ನಾವೇನ್ ಮಾತಾಡಿದ್ವಿ, ನೀವು ಹೆಣ್ಮಕ್ಳು ಯಾವತ್ತು ಮಾತಾಡ್ತೀರಾ ಅವಾಗ ತುಂಬಾ ಶಕ್ತಿ ತುಂಬಿದಂಗಿರುತ್ತಮ್ಮ ನಿಮ್ಗೆ. ಆದ್ರೆ ಫೇಸ್ಬುಕ್ ಲೈವ್ ಬರ್ಬೋದು ಇವತ್ತಿಂದ. ಫೇಸ್ಬುಕ್ ಲೈವ್ ಬಂದು ಅದೊಂದು ಅಭಿಯಾನ ಶುರು ಮಾಡೋಣ. ಫೇಸ್ಬುಕ್ ಲೈವ್ ಅಲ್ಲಿ ಸಿನಿಮಾ ನೋಡಿದ ತಕ್ಷಣ ಎಲ್ಲರೂ ಫೇಸ್ಬುಕ್ ಲೈವ್ ಮಾಡ್ಕೊಂಡು ಸುಮ್ಮನೆ ಮಾತಾಡಿ, ಸಿನಿಮಾ ಬಗ್ಗೆ ಮಾತಾಡಿ, ಆ ದೇವದಾಸಿಯರ ಪದ್ಧತಿ ಬಗ್ಗೆ ಮಾತಾಡಿ, ಸಮಾನತೆ ಬಗ್ಗೆ ಮಾತಾಡಿ, ಸಂವಿಧಾನದ ಬಗ್ಗೆ ಮಾತಾಡಿ, ಬಾಬಾ ಸಾಹೇಬರ ಅಂಬೇಡ್ಕರ್ ಬಗ್ಗೆ ಮಾತಾಡಿ, ಹೆಣ್ಣಿಗೆ ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಮಾತಾಡಿ. ಇವತ್ತಿಂದ ಅಭಿಯಾನ ಶುರು ಮಾಡೋಣ ಆಯ್ತಾ? ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಎಷ್ಟು ಉಪಯೋಗ ಅನ್ನೋದನ್ನ ಮಾಡಿ. ಯಾಕಂದ್ರೆ ಇದನ್ನ ಒಂದು ಕಡೆ ಆ ಕಡೆ ಎಳಿಬೇಕು ಅಂತ ನೋಡ್ತಾವ್ರೆ. ನಿಮ್ಮ ಶಕ್ತಿಗಳೇ ನಮ್ಗೆ ಆಶೀರ್ವಾದ. ಎಲ್ಲರೂ ಫೇಸ್ಬುಕ್ ಲೈವ್ ಬರೋಣ, ಫೇಸ್ಬುಕ್ ಲೈವ್ ಅಲ್ಲಿ ಮಾತಾಡೋಣ. ಇವತ್ತು ಎಲ್ಲ ಫೇಸ್ಬುಕ್ ಲೈವ್ ಮಾಡಿ. ಥ್ಯಾಂಕ್ ಯು. ಎಸ್, ಲ್ಯಾಂಡ್ ಲಾರ್ಡ್ ಚಿತ್ರದ ಕುರಿತಾಗಿ ಮಾತಾಡ್ತೀವಿ. ಇದೇ ಇವತ್ತಿನ ದಂಗಲ್ ವಿಶೇಷ ಕಾರ್ಯಕ್ರಮ. ಸೊ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಲ್ಯಾಂಡ್ ಲಾರ್ಡ್ ಟೀಮ್. ಸೊ ಒಬ್ಬರಾದ್ಮೇಲೆ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಡೈಲಾಗ್ ರೈಟರ್ ಆದಂತಹ ಶ್ರೀಕಾಂತ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆ್ಯಂಡ್ ನಟರಾದಂತಹ ಮಿತ್ರ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ಆ್ಯಂಡ್ ಮಾಸ್ತಿ ಆಗಿದ್ದಾರೆ. ಇವಾಗ ಕನ್ನಡ ಸಿನಿಮಾದ ಆಸ್ತಿ. ಏನು ಡೈಲಾಗ್ ಬರೀತೀರಾ ಸರ್? ನಂಗೆ ಒಂಚೂರು ಹೇಳಿ. ನಮ್ಮ ಕಾರ್ಯಕ್ರಮದ ಬಗ್ಗೆನೂ ಒಂದೆರಡು ಡೈಲಾಗ್ ಬರುತ್ತೆ, ಪಂಚಿಂಗ್ ಡೈಲಾಗ್. ಬಿಕಾಸ್ ಮಾಸ್ತಿ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆ್ಯಂಡ್ ಆಲ್ಸೋ ನಮ್ಮ ಜೊತೆ ನಟರಾದಂತಹ ಶಿಶಿರ್ ಬೈಕಾಡಿ ಇದ್ದಾರೆ. ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ಹೇಗೆ ಅನ್ನಿಸ್ತಿದೆ?
ತುಂಬ ಖುಷಿ ಆಗ್ತಾ ಇದೆ ಜನರಿಂದ ಈ ಥರ ರೆಸ್ಪಾನ್ಸ್. ಇವಾಗ ತಾನೇ ನೋಡಿದೆ ಟಿ ವಿಯಲ್ಲೇ ಕಾಯೆಲ್ಲ ಹೊಡಿತಾ ಇದ್ರು, ಹೌಸ್ಫುಲ್ ಶೋಸ್ ಆಗ್ತಾ ಇತ್ತು. ಒಬ್ಬ ಆರ್ಟಿಸ್ಟ್ಗೆ ಇದಕ್ಕಿಂತ ಹೆಚ್ಚೇನು ಬೇಕು. ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಈ ಚಿತ್ರ ಮಾಡಬೇಕಾದ್ರೆ ಈ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಸುತ್ತಾ ತಮ್ಗಳಿಗೆ? ನನಗೆ ತುಂಬ ಕ್ಲಾರಿಟಿ ಇತ್ತು. ಗಣೇಶ ಹಂಪಿಯವರು ಒಂದು ಕಾಟೇರದಂಥ ಅದ್ಭುತ ಸಿನಿಮಾವನ್ನು ಕೊಟ್ಟ ಮೇಲೆ, ಗುರು ಶಿಷ್ಯರು ಅಂತ ಸಿನಿಮಾ ಕೊಟ್ಟ ಮೇಲೆ, ಜೆಂಟಲ್ಮೇನ್ ಅನ್ನೋ ಸಿನಿಮಾದಲ್ಲಿ ಅವರ ಕೆಲಸ ನೋಡಿದ ಮೇಲೆ ಇವರಿಗೊಂದು ದೊಡ್ಡ ಸಾಮಾಜಿಕ ಕಳಕಳಿ ಇದೆ. ಒಂದು ಕ್ರಾಂತಿ ಎಬ್ಬಿಸುವಂಥ ಕೆಲಸ ಖಂಡಿತ ಇವರಿಂದ ಆಗುತ್ತೆ ಅನ್ನೋ ನಂಬಿಕೆ ಖಂಡಿತ ನನಗಿತ್ತು. ಕಥೆ ಕೇಳಿದ ಮೇಲಂತೂ 100% ಭಾಗ ಅವ್ರು ಅದನ್ನು ಗೆದ್ದೇ ಗೆಲ್ತಾರೆ, ಅಚೀವ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇತ್ತು. ಇದು ಒಬ್ಬ ಕಥೆಗಾರನ ಗೆಲುವು, ನಿಜವಾಗಿ ಒಬ್ಬ ಕಥೆಗಾರನ ಗೆಲುವು. ಒಂದು ಕನ್ನಡ ಒಂದು ನಮ್ಮ ಮಣ್ಣಿನ ಕಥೆಯನ್ನು ಇಟ್ಕೊಂಡು ಜಡೇಶ್ ಹಂಪಿಯವರು ಮತ್ತು ದೊಡ್ಡ ತಂಡವನ್ನು ಕಟ್ಕೊಂಡು ದುನಿಯಾ ವಿಜಯವರ ಸಾರಥ್ಯದಲ್ಲಿ ಅದನ್ನು ತಗೊಂಡೋಗಿ ಇವತ್ತು ಜನರಿಗೆ ಮುಟ್ಟಿಸಿ ಒಂದು ಕ್ರಾಂತಿಯ ಕಿಡಿಯನ್ನೆಲ್ಲ ಕಡೆ ಹಚ್ಚಿದ್ದಾರೆ ರಾಚಯ್ಯ, ಕೊಡ್ಲಿ ರಾಚಯ್ಯ. ಹೌದು.